ಸರಿಯಾದ ಕಫದ ಮಾದರಿ, ಸರಿಯಾಗಿ ಕ್ಷಯ ರೋಗ ಪತ್ತೆ. ನಮಸ್ಕಾರ. ನಿಮ್ಮ ಕಫವನ್ನು ಕ್ಷಯ ಅಥವಾ ಟಿಬಿ ರೋಗ ತಪಾಸಣೆಗಾಗಿ ಕಳಿಸಿದ್ದಾರೆ ಅಲ್ಲವೇ? ಟಿಬಿ ರೋಗ ಪತ್ತೆಯಾದರೂ ಕೂಡ ಚಿಂತಿಸಬೇಡಿ. ಟಿಬಿಯನ್ನು ಗುಣಪಡಿಸಬಹುದು. ನೀವು ಚಿಕಿತ್ಸೆಯನ್ನು ಪೂರ್ಣಗೊಳಿಸಬೇಕಷ್ಟೇ. ನೀವು ಸರಿಯಾಗಿ ಚಿಕಿತ್ಸೆ ತೆಗೆದುಕೊಳ್ಳದಿದ್ದರೆ ನೀವು ರೋಗವನ್ನು ಇನ್ನೊಬ್ಬರಿಗೆ ಹರಡಬಹುದು. ನೀವು ಕೆಮ್ಮಿದಾಗ, ಉಗುಳಿದಾಗ, ಮಾತಾಡಿದಾಗ, ಸೀನಿದಾಗ, ನಕ್ಕಾಗ ಟಿಬಿ ಒಂದು ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಸಾಮಾನ್ಯವಾಗಿ ಶ್ವಾಸಕೋಶಕ್ಕೆ ತಗಲುತ್ತದೆ. ನಿಮ್ಮ ಶ್ವಾಸಕೋಶದಿಂದ ತೆಗೆದ ಕಫ ಅಥವಾ ಶ್ಲೇಷ್ಮದಿಂದ ನಿಮಗೆ ಟಿಬಿ ಇದೆಯೋ ಇಲ್ಲವೋ ತಿಳಿಯುತ್ತದೆ. ಆದ್ದರಿಂದ ಕಫದ ಉತ್ತಮ ಮಾದರಿ ನೀಡುವುದು ಪರೀಕ್ಷೆಗೆ ಬಹಳ ಮುಖ್ಯ. ಇದು ಕಫ ಮಂದವಾಗಿರಬಹುದು, ಅಂಟಂಟಾಗಿರಬಹುದು, ನೀರು ನೀರಾಗಿರಬಹುದು, ಹಳದಿ ಬೂದು ಬಣ್ಣ ಅಥವಾ ಹಸಿರಾಗಿಯೂ ಕಾಣಿಸಬಹುದು. ರಕ್ತದ ಕಲೆ ಇದ್ದಲ್ಲಿ ಕಂದು ಅಥವಾ ತುಸು ಕೆಂಪಾಗಿಯೂ ಕಾಣಿಸಬಹುದು. ಇದು ಕಫವಲ್ಲ, ಬರೇ ಜೊಲ್ಲು ಬಾಯಿಂದ ಬಂದದ್ದು. ನೀರಿನಂತೆ ತಿಳಿ ಟಿಬಿ ಪರೀಕ್ಷೆಗೆ ಬೇಕಾದದ್ದು ಶ್ವಾಸಕೋಶದಿಂದ ತೆಗೆದ ಕಫ, ಬಾಯಿ ಜೊಲ್ಲಲ್ಲ. ಮುಂದೆ ತೋರಿಸುವಂತೆ ಮಾಡಿದರೆ ಶ್ವಾಸಕೋಶದಿಂದ ತೆಗೆದ ಕಫವನ್ನು ನೀಡಬಹುದು. ಸುತ್ತಮುತ್ತ ಜನರಿಲ್ಲದ ಜಾಗದಲ್ಲಿ ನಿಲ್ಲಿ. ಹೊರಗಡೆ ಉತ್ತಮ. ಮನೆಯೊಳಗಾದರೆ ತೆರೆದ ಕಿಟಕಿಯ ಬಳಿ ನಿಲ್ಲಿ. ಆಹಾರ ತೆಗೆದುಕೊಂಡಿದ್ದಲ್ಲಿ ಚೆನ್ನಾಗಿ ಬಾಯಿ ಮುಕ್ಕಳಿಸಿ. ಕಫ ತೆಗೆಯುವ ಮೊದಲು ಆರಾಮವಾಗಿ 3 ಬಾರಿ ನಿಧಾನಕ್ಕೆ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ, ಹೊರಹಾಕಿ. ನಂತರ ಒಮ್ಮೆ ಆಳವಾಗಿ ಉಸಿರೆಳೆದುಕೊಳ್ಳಿ. ಆಳವಾಗಿ ಗಟ್ಟಿಯಾಗಿ ಕೆಮ್ಮಿ. ಕಫ ತೆಗೆಯಿರಿ. ಕಫವನ್ನು ಡಬ್ಬಿಯಲ್ಲಿ ಹಾಕಿ. ಡಬ್ಬಿಯ ಹೊರಗೆ ಅಂಟದಂತೆ ಎಚ್ಚರಿಕೆಯಿಂದ ಡಬ್ಬಿಯ ತಳಕ್ಕೆ ಹರಡುವಷ್ಟು ಸಾಕಷ್ಟು ಕಫ ತೆಗೆಯಬೇಕು. ಬಿಗಿಯಾಗಿ ಡಬ್ಬಿಯನ್ನು ಮುಚ್ಚಿ. ಕಫವಿರುವ ಡಬ್ಬಿಯನ್ನು ತಪಾಸಣೆಗೆ ನೇರವಾಗಿ ಬೇಗ ತಲುಪಿಸಿ. ಅನೇಕ ಸಾರಿ ಪ್ರಯತ್ನಿಸಿದ್ದರೂ ಸಾಕಷ್ಟು ಕಫ ತೆಗೆಯಲು ನಿಮಗೆ ಸಾಧ್ಯವಾಗದಿರಬಹುದು. ಹಾಗಾದಲ್ಲಿ ಕಫವನ್ನು ಮನೆಯಲ್ಲೂ ತೆಗೆಯಬಹುದು. ನಿದ್ದೆ ಮಾಡಿದಾಗ ಕಫ ಶ್ವಾಸಕೋಶದಲ್ಲಿ ಸಂಗ್ರಹವಾಗುತ್ತದೆ. ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಗಟ್ಟಿಯಾಗಿ ಕೆಮ್ಮಿ ಕಫ ತೆಗೆಯಬಹುದು. ಹಬೆಯನ್ನು ಸೇವಿಸುವುದರಿಂದಲೂ ಕಫ ಸಡಿಲವಾಗಿ ತೆಗೆಯಲು ಸುಲಭವಾಗುತ್ತದೆ. ನೀವು ಎಲ್ಲೇ ಕಫ ತೆಗೆದರೂ ಸರಿಯೇ ಕಫ ತೆಗೆಯುವ ಈ ವಿಧಾನ ಮಾತ್ರ ಒಂದೇ. ಆರಾಮವಾಗಿ ನಿಲ್ಲಿ. 3 ಬಾರಿ ದೀರ್ಘವಾಗಿ ಉಸಿರಾಡಿ ಎದೆಯ ಆಳದಿಂದ ಗಟ್ಟಿಯಾಗಿ ಕೆಮ್ಮಿ ಕಫ ತೆಗೆಯಿರಿ. ಡಬ್ಬಿಯಲ್ಲಿ ಸಾಕಷ್ಟು ಕಫ ಬಿದ್ದ ಮೇಲೆ ಮುಚ್ಚಳವನ್ನು ಭದ್ರವಾಗಿ ಹಾಕಿ. ನೇರವಾಗಿ ಆದಷ್ಟು ಬೇಗ ತಪಾಸಣಾ ಕೇಂದ್ರಕ್ಕೆ ತಲುಪಿಸಿ. ನಿಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ, ನೆರವು ಬೇಕಿದ್ದಲ್ಲಿ ಆರೋಗ್ಯ ಕಾರ್ಯಕರ್ತರನ್ನು ಸಂಕೋಚವಿಲ್ಲದೆ ಕೇಳಿ. ನೆನಪಿಡಿ, ನಿಮಗೆ ಟಿಬಿ ಇಲ್ಲದಿದ್ದರೂ ಬೇರೆಯವರು ತುಂಬ ದಿನದಿಂದ ಕೆಮ್ಮುತ್ತಿದ್ದಲ್ಲಿ ಕಫ ಪರೀಕ್ಷೆ ಮಾಡಿಸಲು ಸಲಹೆ ಕೋರಿ, ಪ್ರೋತ್ಸಾಹಿಸಿ. ನಿಮ್ಮ ಉತ್ತಮ ಪ್ರಯತ್ನಕ್ಕಾಗಿ ವಂದನೆಗಳು.